ಹೊಸ ವರ್ಷ ಹೊಸ ಹರ್ಷ ತರುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಕೆಲವು ಮಹತ್ವದ ಬದಲಾವಣೆಗಳಂತೂ ಆಗೇ ಆಗ್ತವೆ. ಅದೇ ರೀತಿ ರಾಜ್ಯ ಸರ್ಕಾರದಲ್ಲೂ ಸಂಕ್ರಾಂತಿ ನಂತರ ಸಿದ್ದು ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುವುದು ಪಕ್ಕ. ಹಾಗಾದ್ರೆ ಸಂಕ್ರಾಂತಿ ನಂತರ ಅಸಲಿ ಕ್ರಾಂತಿ ಶುರುವಾಗುತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಜಟಾಪಟಿ ಬೂದಿ ಮುಚ್ಚಿದ ಕೆಂಡದಂತಿದೆ. ರಾಹುಲ್ ಗಾಂಧಿ ವಿದೇಶಕ್ಕೆ ಹಾರಿದ್ದು ಅವರು ಭಾರತಕ್ಕೆ ವಾಪಸ್ ಬರೋದು ಇದೇ ತಿಂಗಳ 9ರಂದು. ಅಲ್ಲಿಯವರೆಗೂ ಸಿಎಂ ಕುರ್ಚಿ ಜಟಾಪಟಿಗೆ ಬ್ರೇಕ್ ಬಿದ್ದಿದೆ. ಆದ್ರೆ ಜನವರಿ 9ರಿಂದ ಡಿಕೆಶಿ ದಿಲ್ಲಿ ಪೆರೇಡ್ ಮತ್ತೆ ಶುರುವಾಗುತ್ತೆ. ಪದೇ ಪದೇ ದಿಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವರ ಮೇಲೆ ಸಿಎಂ ಕುರ್ಚಿಗಾಗಿ ಒತ್ತಡ ಹಾಕೋದಂತೂ ಗ್ಯಾರಂಟಿ. ಆದ್ರೆ ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ತಮ್ಮ ಸಿಎಂ ಕುರ್ಚಿ ಗಟ್ಟಿಯಾಗಿದೆ, ಜಪ್ಪಯ್ಯ ಅಂದ್ರೂ ನಾನು ಬಿಟ್ಕೊಡೋ ಸೀನೆ ಇಲ್ಲ ಅನ್ನೋ ಕಾನ್ಫಿಡೆಂಟ್ ನಲ್ಲಿದ್ದಾರೆ. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಭಾರತಕ್ಕೆ ಬಂದ ಮೇಲೆ ಸಂಪುಟ ಪುನರ್ರಚನೆ ಮಾಡಲೇಬೇಕು ಅಂತೇಳಿ ಪಣ ತೊಟ್ಟಿದ್ದಾರೆ. ಕಳೆದ ಡಿಸೆಂಬರ್ 27ರಂದು ದಿಲ್ಲಿಯಲ್ಲಿ ನಡೆದ ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗವಹಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ದಿಲ್ಲಿಗೆ ಹೋಗಿದ್ರು. ಆವಾಗಲೇ ಸಂಪುಟ ಪುನರ್ರಚನೆ ಬಗ್ಗೆ ರಾಹುಲ್ ಗಾಂಧಿ ಅವರ ಕಿವಿಗೆ ಹಾಕಿದ್ರು. ಅದಕ್ಕೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಜೊತೆಗೆ ಸಂಪುಟ ಸರ್ಜರಿ ಹೇಗಿರಬೇಕು, ಯಾರನ್ನ ಕೈ ಬಿಡಬೇಕು, ಯಾರನ್ನ ಸೇರಿಸ್ಕೋಬೇಕು ಅನ್ನೋದನ್ನ ನಿರ್ಧರಿಸಿ ಒಂದು ಪಟ್ಟಿ ರೆಡಿ ಮಾಡ್ಕೊಳ್ಳಿ, ನಾನು ವಿದೇಶಕ್ಕೆ ಹೋಗಿ ವಾಪಸ್ ಬಂದ ಮೇಲೆ ನೋಡೋಣ ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ದಾರಂತೆ. ಹೀಗಾಗಿ ಜನವರಿ 14ರಂದು ಸಂಕ್ರಾಂತಿಯ ನಂತರ ಸಂಪುಟ ಪುನರ್ರಚನೆ ಫಿಕ್ಸ್ ಅನ್ನೋ ಮಾತುಗಳು ದಟ್ಟವಾಗಿ ಹರಿದಾಡ್ತಿವೆ. ಅದ್ಯಾವಾಗ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದು ಗೊತ್ತಾಯ್ತು, ಆಗ ಕೆಲ ಹಾಲಿ ಸಚಿವರಿಗೆ ಪುಕ ಶುರುವಾಗಿದೆ. ಇತ್ತ ಸಚಿವಾಕಾಂಕ್ಷಿ ಶಾಸಕರು ಲಾಬಿ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ಡಿಕೆ ಶಿವಕುಮಾರ್ ಬೆನ್ನು ಬೀಳ್ಬೇಕಾ ಇಲ್ಲ ಸಿದ್ದರಾಮಯ್ಯನವರ ಬೆನ್ನು ಬೀಳ್ಬೇಕು ಗೊತ್ತಾಗದ ಕೆಲ ಸಚಿವರು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೆಸುತ್ತಿದ್ದಾರೆ. ಅಂದ್ರೆ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಅವರ ಮೂಲಕ ರಾಹುಲ್ ಗಾಂಧಿ ಅವರ ಗಮನ ಸೆಳೆಯೋಕೆ ಯತ್ನಿಸಲಾಗ್ತಿದೆ. ಈ ಮಧ್ಯೆ ಈ ಸಲ ಸಂಪುಟ ಪುನರ್ರಚನೆ ಆಗುತ್ತಾ ಇಲ್ಲ ಕೇವಲ ವಿಸ್ತರಣೆಯಾಗುತ್ತಾ ಅನ್ನೋ ಗೊಂದಲ ಕೂಡ ಏರ್ಪಟ್ಟಿದೆ. ಕೇವಲ ವಿಸ್ತರಣೆಯಾಗಿದ್ದೇ ಆದ್ರೆ ಸಂಪುಟದಿಂದ ಯಾರನ್ನು ಕೈ ಬಿಡಲ್ಲ. ಖಾಲಿಗಿರೋ 4 ಸ್ಥಾನಗಳನ್ನ ಭರ್ತಿ ಮಾಡೋ ಸಾಧ್ಯತೆ ಇದೆ. ನಾಗೇಂದ್ರ ಕೆಎನ್ ರಾಜಣ್ಣ ಅವರಿಂದ ಖಾಲಿಯಾದ ಸ್ಥಾನ ತುಂಬುವುದು, ಪರಿಷತ್ ಸಭಾಪತಿ ಮತ್ತು ಉಪಸಭಾಪತಿ ಆಯ್ಕೆ ಬಗ್ಗೆ ಪ್ರಸ್ತಾಪವೂ ಆಗಿದೆ. ಈ ಎಲ್ಲಾ ಆಯ್ಕೆಗಳನ್ನ ಹೈಕಮಾಂಡ್ ಮುಕ್ತವಾಗಿಟ್ಟಿದೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಇನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟಕ್ಕೆ 8ರಿಂದ 10ರಷ್ಟು ಶಾಸಕರನ್ನ ಕೈಬಿಟ್ಟು ಹೊಸ ಮುಖಗಳಿಗೆ ಹಾಗೂ ಹಿರಿಯ ಶಾಸಕರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡುವ ನಿಟ್ಟಿನಲ್ಲಿ ಚಿಂತನೆ ನಡೆಯುತ್ತಿದೆ. ಈ ನಿಟ್ಟಿನಲ್ಲಿ ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ ಕೈಗೊಳ್ಳಲಿದ್ದು, ಸಿದ್ದರಾಮಯ್ಯ ಸಂಪುಟದಲ್ಲಿರುವ ಅಸಮರ್ಥ ಸಚಿವರನ್ನ ಕೈಬಿಡುವ ಕುರಿತು ಚರ್ಚೆ ಶುರುವಾಗಿದೆ. ಸಚಿವರ ಸಾಮರ್ಥ್ಯದ ಬಗ್ಗೆ ವರಿಷ್ಠರಿಗೆ ಈಗಾಗಲೇ ಕೆಪಿಸಿಸಿ ಮತ್ತು ಉಸ್ತುವಾರಿಗಳಿಂದ ವರದಿ ಸಿಕ್ಕಿದೆ. 2 ವರ್ಷಗಳಲ್ಲಿ ಯಾವ್ಯಾವ ಸಚಿವರ ಕಾರ್ಯವೈಖರಿ ಹೇಗಿದೆ ಎಂಬ ಬಗ್ಗೆ ಹೈಕಮಾಂಡ್ ಅಳೆದು ತೂಗಿ ಸಂಪುಟದಿಂದ ಕೈಬಿಡಲು ನಿರ್ಧಾರ ಮಾಡಿದೆ ಎನ್ನಲಾಗ್ತಿದೆ. ಸದ್ಯ ಮಾಧ್ಯಮಗಳಲ್ಲಿ ಹರಿದಾಡ್ತಿರೋ ಮಾಹಿತಿ ಪ್ರಕಾರ ಎಂಸಿ ಸುಧಾಕರ್, ರಹೀಂ ಖಾನ್, ಎನ್ಎಸ್ ಬೋಸರಾಜು ಮತ್ತು ಕೆಎಚ್ ಮುನಿಯಪ್ಪ ಅವರನ್ನ ಸಂಪುಟದಿಂದ ಕೈಬಿಡೋ ಸಾಧ್ಯತೆ ಇದೆ. ಅದೇ ರೀತಿ ಡಿ ಸುಧಾಕರ್, ಮಧು ಬಂಗಾರಪ್ಪ, ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಶಿವಾನಂದ ಪಾಟೀಲ್ ಅವರಿಗೆ ಸಂಪುಟದಿಂದ ಕೊಡೋ ಸಾಧ್ಯತೆ ಇದೆ. ಇನ್ನ ಬಿಕೆ ಹರಿಪ್ರಸಾದ್, ಅನಿಲ್ ಚಿಕ್ಕಮಾದು, ವಿನಯ್ ಕುಲಕರ್ಣಿ ಅವರಿಗೆ ಸಂಪುಟಕ್ಕೆ ಸೇರ್ಪಡೆಯಾಗುವ ಅದೃಷ್ಟ ಒಲಿಯುವ ಸಾಧ್ಯತೆ ಇದೆ. ಇದೇ ರೀತಿ ವಿಜಯಾನಂದ ಕಾಶಪ್ಪನವರ್, ಬಿಆರ್ ಪಾಟೀಲ್, ಟಿ ರಘುಮೂರ್ತಿ, ಬಿಕೆ ಸಂಗಮೇಶ್, ತನ್ವೀರ್ ಸೇಠ್ ಮತ್ತು ಅಜಯ್ ಸಿಂಗ್ ಕೂಡ ಸಿದ್ದರಾಮಯ್ಯನವರ ಸಂಪುಟಕ್ಕೆ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಸಿದ್ದು ಸಂಪುಟದಿಂದ ಯಾರನ್ನ ಕೈಬಿಡಬೇಕು, ಯಾರನ್ನ ಹೊಸದಾಗಿ ಸೇರಿಸಿಕೊಳ್ಳಬೇಕು? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.